ಗೈಸ್ ನೋಡ್ರಿ ಗೈಸ್, ನಮ್ಮಮ್ಮ ಎಷ್ಟು ಸಪೋರ್ಟ್ ಮಾಡುತ್ತೆ ನನಗೆ. ಗೈಸ್ ದೋಸೆ ರೆಡಿ ಇದೆ. ಒಂದು ಟ್ರಯಾಂಗಲ್, ಒಂದು ಸರ್ಕಲ್ಲು, ಒಂದು ಆಮೇಲೆ ಏನು ನಾನು ಮೇವು ಹೊತ್ಕೊಂಡು ಹೋಗ್ತೀನಿ ಅಂದರು ಬೇಡ ಅಂತೇಳಿ ನಮ್ಮಮ್ಮ. ಸೊ ಗೈಸ್ ನಮ್ಮ ಹೊಲಕ್ಕೆ ಯಾವುದೋ ಬೇರೆ ಹೆಸರು ಹೋಗ್ಬಿಟ್ಟಿದೆ. ಸೊ ಅದು ಕೆಳಗೆ ನೋಡೋದು. ಹಲೋ ಗೈಸ್, ನಾನು ನಿಮ್ಮ ಮನೆ ಮಗ ದಿಗಂತ್ ಮಾಡುವ ನಮಸ್ಕಾರ. ಹೆಂಗಿದ್ದೀರ ಎಲ್ಲ? ನಾವು ಸೂಪರ್ ಆಗಿದ್ದೀವಿ, ನೀವು ಚೆನ್ನಾಗಿದ್ದೀರ ಅಂದ್ಕೊಂಡಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ, ನೆರಳಿಗೆ ಹೋಗೋಣ. ಎಸ್ ಗೈಸ್, ಇದು ನೋಡಿ ಇಷ್ಟು ಹಳೆ ಮನೆ, ಫುಲ್ಲೆಲ್ಲ ಇಟ್ಕೆನೂ ಅಲ್ಲ, ಕಲ್ಲಿಂದ ಕಟ್ಟಿರೋದು. ಆ್ಯಂಡ್ ಹಸ್ಗಳು ಕಟ್ಟಾಕೋಣ ಅಂತ ಬಂದಿದ್ದೆ. ಸೊ ಗೈಸ್ ನೋಡಿ, ಇಲ್ಲವೇ ನೋಡಿ ಹಸ್ಗಳು. ಅಲ್ಲೊಂದು ಕರ ಇದೆ, ಇಲ್ಲೊಂದು ಬಡ್ಡೆ ಇದೆ, ಇಲ್ಲಿ ಹೊಸ ಇದೆ. ಸೊ ಇದೇ ಬಂದ್ಬಿಟ್ಟು ನಾನು ಹೇಳಿದ್ದು ಮನೆ. ಸೊ ಎಲ್ಲ ಬಾಳು ಬಿದ್ದಿದೆ, ಹೊರಗಡೆ ಎಲ್ಲ ಇಟ್ಕೆಗಳೆಲ್ಲ ಬಿದ್ದೋಗ್ಬಿಟ್ಟಿದೆ. ಹೋಗೊಂದ್ಸಲಿ ಜೋರಾಗಿ ಗಾಳಿ ಬೀಸಿ. ಸೊ ನೋಡಿ ಹೆಂಗಿದೆ ಅಂತ. ಆವಾಗಿನ ಕಾಲದಲ್ಲಿ ಹೆಂಗೆ ಟೆಕ್ನಾಲಜಿ, ಬರೀ ಗೈಸ್ ಅದು ಮಣ್ಣೆ, ಸಿಮೆಂಟ್ ಹಾಕಿಲ್ಲ, ಹಂಗೆ ಕಟ್ಟವ್ರೆ. ಆ್ಯಂಡ್ ಇವಾಗ ಹೋಗೋಣ ಮನೇಲಿ ಹೋಗಿ ಏನಾದರೂ ಕೆಲಸ ಇದೆಯಾ ಅಂತ ನೋಡಬೇಕು. ನೋಡ್ರಿ ಹೆಂಗೆ ಆಡ್ದಾಯ್ತು. ಆ್ಯಂಡ್ ಇನ್ಸ್ಟಾಗ್ರಾಮ್ಗೆ ಒಂದು ರೀಲ್ಸ್ ಶೂಟ್ ಮಾಡಬೇಕು. ಸೊ ಅದು ಅಂತ ಮಾಡೋಣ. ಸೊ ಲೆಟ್ಸ್ ಗೋ. ಯಾರೂ ಮನೇಲಿಲ್ಲ ಗೈಸ್, ನಾನು ನಮ್ಮಮ್ಮ ಇಬ್ಬರೇ, ನಮ್ಮ ಅಜ್ಜಿನೂ ಇಲ್ಲ, ಸೊ ಚೈತ್ರನೂ ಇಲ್ಲ. ನೋಡೋಣ, ಮನೇಲಿ ಸ್ವಲ್ಪ ಕೆಲಸ ಇದೆ, ಅಂಗಡಿ ತೋಲು ಸ್ವಲ್ಪ ಕೆಲಸ ಇದೆ. ನೋಡೋಣ ಏನೇನು ಕೆಲಸ ಅಂತೆಲ್ಲ ತೋರಿಸ್ತೀನಿ. ನೋಡಿ ನಮ್ಮ 2 ಗಾಡಿಗಳು ಹಿಂಗೆ ನಿಲ್ತಿದ್ದಾವೆ. ಅದೊಂದು ಗಾಡಿಗೆ ಸೊ ಸರ್ವಿಸ್ ಮಾಡಿಸಿದಾಯ್ತು, ನೆನ್ನೆ ಕೆಟ್ಟೋಗಿತ್ತು ಅಂತ. ಆ್ಯಂಡ್ ಈಗಾಗಲೇ ನಮ್ಮ ಟಿ ವಿ ಕೆಟ್ಟೋಗಿದೆ. ಟಿ ವಿ ಸರಿ ಮಾಡಿಸ್ಬೇಕು ಅಷ್ಟೇ. ಸೊ ಗೈಸ್ ನಮ್ಮ ಹೊಲಕ್ಕೆ ಯಾವುದೋ ಬೇರೆ ಹೆಸರು ಹೋಗ್ಬಿಟ್ಟಿದೆ. ಸೊ ಅದು ಕೆಳಗೆ ಓಡೋಯ್ತು, ಈಗ ಓಡೋಯ್ತು. ನಾನು ಅದರಿಂದನೇ ಫೋಟೋ ಮಾಡ್ತೇನೆ. HF ಹೊಸ ಗೈಸ್, ಚೆನ್ನಾಗಿದ್ದಾಯ್ತಾ? ಯಾರ್ದು ಅಂತ ಗೊತ್ತಿಲ್ಲ. ನೋಡಿ ಇಲ್ಲೇ ಹೋಗ್ತಾ ಇದೆ, ಅಲ್ಲಿ ಹೋಗ್ತಾ ಇದೆ ನೋಡಿ, ನಡ್ಕೊಂಡು ಶಿಸ್ತಾಗಿ ಅದೇ ಹೋಗ್ತಾ ಇದೆ. ವಾ ಹೌದು ನೋಡಿ, ಇದೆ ಪಡ್ಡೆ ಗೈಸ್. ಇನ್ನೂ ಇದು ಆಗಿಲ್ಲ ಪಡ್ಡೆ, ಕಿತ್ಕೊಂಡ್ಬಂದಿದ್ದೆ, ಯಾರೋ ಕಟ್ಟಿದ್ದಾರೆ, ಕಿತ್ಕೊಂಡು ಬಂದಿದೆ. ಸೊ ನೋಡಿ, ಆ ದಾರ ಕಟ್ಟಿರೋದನ್ನು ಹಂಗೆ ಇದೆ ಅಲ್ಲಿ. ಓಯ್ ಬಾ ಬಾ ಬಾ. ಈ ಹೊಸ ಸಿಗ್ತಾಯಿಲ್ಲ, ಹತ್ರಕ್ಕೆ ಹೊಡೆದ್ರೆ ಹೋಗ್ತಾ ಹತ್ರಕ್ಕೆ ಹೋದರೆ ಹೊಡೋತೈತೆ. ಏನು ಮಾಡಲಿಲ್ಲ, ನಮ್ಮ ಮನೆಯಲ್ಲಿ ನಾನು ಒಳಗಡೆ ಇದ್ದೆ, ಕೂತಿದ್ದೆ. ಸೊ ಕಾಣಿಸ್ತು, ಅಲ್ಲಿಂದ ಓಡಿ ಬಂತು ಕೆಳಗಡೆ. ಇಲ್ಲೆಲ್ಲ ನಮ್ಮ ಒಳಗಡೆ ಇಲ್ಲೆಲ್ಲ ಓಡಾಡ್ತು. ತಿರ್ಗಾ ನಮ್ಮ ತೋಟ ಪೂರ್ತಿ ಒಂದು ರೌಂಡ್ ಹಾಕೊಂಡು ಬಂದು ವಾಪಸ್ ಫುಲ್ಲು ನಮ್ಮ ತೋಟ ಸ್ಟಾರ್ಟಿಂಗಿಂದ ಹೋಯ್ತು. ತಿರ್ಗಾ ಒಂದು ಎಂಟು ಮುಗಿಸ್ಕೊಂಡು ಒಂದು ರೌಂಡ್ ಬಂತು. ಸುಮ್ಮನೆ ಅದ್ರ ಪಡೆ ಅದು ಹೋಗ್ತಾಯಿತ್ತು ವಾಪಸ್. ಹಿಡ್ಕೊಂಡಿದ್ದೆ, ಹಂಗೆ ಹತ್ರ ಬಂತು, ಹೊರಟೋಯ್ತು ದೂರ. ನೋಡ್ರಿ ಅದ್ರ ಪಾಡೆ ಅದೇ ಹೋಗ್ತಾಯಿದೆ ಗೈಸ್. ವಾಪಸ್ ಹೋದ್ವತ್ತು, ಹೆಂಗೆ ಬಂದಿದ್ದು ಹಂಗೆ ಹೋಗಿದ್ದಾವೆ. ಸೊ ಏನಾಗಿದೆ ಅಂದ್ರೆ ಪ್ರಾಬ್ಲಮ್ಲಿ, ಸೊ ಅವು ಎಳ್ದಾಡಿದ್ದಾವೆ ಮೇಯ್ನ್ ಆಗಿ. ಯಾವ ಹೆಂಗೆ ಕಟ್ಟಿರ್ತಾರಲ್ಲ ಹಸ್ಗಳ್ನ, ಅಲ್ಲಿ ಕಟ್ಟಾಕಿರ್ತಾರಲ್ಲ, ಅದು ಹಂಗೆ ಕಟ್ಟಾಕಿದ್ದು ಬೇರೆ ಸಮೇತ ಹಂಗೆ ಬಂದಿದೆ. ಗಿಡಗಳು ಸಮೇತ ಹಂಗೆ ಬಂದಿದ್ದಾವೆ. ಯಾಕಪ್ಪ ಹಂಗಾಗಿರೋದು ಅಂದ್ಕೊಂಡ್ರೆ, ಒಂದು ಹಸಿಗೆ ನಾನು ಹಿಡಿಯೋಕೆ ಹೋಗಿದ್ನಲ್ಲ, ಆ ಹಸಿಗೆ ಮೂಗ್ದಾರ ಹಾಕಿರ್ತಾರೆ ನೋಡಿ, ಅಲ್ಲಿಂದ ಸ್ವಲ್ಪ ರಕ್ತ ಬರ್ತಿತ್ತು. ಸೊ ಮೋಸ್ಟ್ಲಿ ಎಲ್ಲೋ ಗಾಬರಿಯಾಗಿ ಎಳ್ದಾಡಿರ್ತವೆ, ಅದಕ್ಕೋಸ್ಕರ ಹಂಗೆ ಆಗಿರುತ್ತೆ. ಆಮೇಲೆ ತಿರ್ಗಿ ಕಿತ್ಕೊಂಡು ಬಂದು ಇನ್ನೊಂದಿತ್ತು ಬ್ಲ್ಯಾಕ್ ಕಲರ್ದು, ಅದು HF. ಸೊ ಈಗ ಹೆಂಗೆ ಬಂದಿದ್ದು ಹಂಗೆ ವಾಪಸ್ ಹೋಗಿದ್ದಾವೆ. ಸೊ ಈಗ ಬನ್ನಿ ಗೈಸ್, ದೋಸೆ ಹಾಕ್ಕೊಂಡು ಊಟ ಮಾಡೋಣ. ಯಾಕೆಂದರೆ ನಮ್ಮಮ್ಮ ಅಂಗಡಿ ತಕ್ಕ ಹೋಗಿದ್ದಾರೆ, 2 ಗಂಟೆ ಟೈಮ್. ಬನ್ನಿ. ಸೊ ಗೈಸ್ ದೋಸೆ ಹಾಕ್ತಾಯಿದ್ದೀನಿ. ಸೊ ನೋಡಿ ಹೆಂಚೆಲ್ಲ ರೆಡಿ ಆಗಿದೆ. ಹಿಟ್ಟಿಲ್ಲಿದೆ, ದೋಸೆ ಇಟ್ಟು ಇಲ್ಲೇ ಇದೆ ಗೈಸ್. ಸೊ ನೋಡಿ, ಫಸ್ಟು ದೋಸೆ ಹಿಂಗೆ ನೀಟಾಗಿ ಕಲಿಸ್ಕೊಳ್ಳಿ.
ಗೈಸ್ ನಾನು ಒಳ್ಳೆ ಚೆಕ್ ಗೊತ್ತಾ ನಿಮಗೆ. ಸೊ ಈಗ ದೋಸೆನೂ ಇದ್ರ ಮೇಲೆ ಹಾಕೋಣ. ಓಹೋ ಗಾಯ್ಸ್ ನೋಡಿ ಗಾಯ್ಸ್ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಗಾಯ್ಸ್. ಎಣ್ಣೆ ಎಲ್ಲ ಇದೆ. ಓ ಗಾಯ್ಸ್ ನಮ್ಮಮ್ಮ ಈಗ ಒರೆಸೋಗೋರೆಲ್ಲ ಏನಿಲ್ಲ, ನಾನು ಸುತ್ತಲೂ ಎಣ್ಣೆ ಬಿಡಬೇಕು. ದೋಸೆ ಮಾಡೋಕ್ಕೆ ಯಾರನ್ನ ಬರಲಿಲ್ಲ, ನನ್ನ ಚಾನಲ್ ಓಪನ್ ಮಾಡಿ ಗೈಸ್. ನಾನು ಇನ್ಮೇಲಿಂದ ಫುಡ್ ಬ್ಲಾಗ್ ಮಾಡ್ತೀನಿ. ಫುಡ್ ಬ್ಲಾಗ್, ಡೈಲಿ ಬ್ಲಾಗ್ ಬೇಡ, ಫುಡ್ ಬ್ಲಾಗ್ ಮಾಡ್ತೀನಿ ಇನ್ಮೇಲಿಂದ. ಹಂಗೆ ಅಂತ ಹೇಳಿ ಸುಳ್ಳೆಲ್ಲ ಹೇಳಲ್ಲ, ನಿಜಾನೇ ಹೇಳ್ತೀನಿ ಫುಡ್ ಬ್ಲಾಗಲ್ಲಿ. ನೋಡೋಣ, ಇನ್ನು ಟೈಮ್ ಇದೆ ಫುಡ್ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ. ಸೊ ದೋಸೆ ಎಲ್ಲ ಬೆಂದಮೇಲೆ ಎತ್ತನ. ಓಕೆ ಗೈಸ್, ದೋಸೆ ಹಾಕಿದ್ಮೇಲೆ ಸಿಗ್ತೀನಿ ನಿಮಗೆ. ಟ್ರಯಾಂಗಲ್ ಥರದ್ದು ಯಾರು ತಿಂದಿದ್ದೀರಾ ದೋಸೆನ? ನಾನು ಹಾಕಿದ್ದೀನಿ ನೋಡಿರಿ ಟ್ರಯಾಂಗಲ್ ದೋಸೆ. ಸೊ ಒಂದು ಬಾಕ್ಸ್ ಶೇಪು, ಒಂದು ಸರ್ಕಲ್ಲು, ಒಂದು ಟ್ರಯಾಂಗಲ್ಲು ಗೈಸ್. ಇನ್ನೊಂದು ನೆಕ್ಸ್ಟು ಕ್ಯೂಬೇ ಹಾಕೋದು. ಹಿಂಗೆ ಡಿಫ್ರೆಂಟ್ ಶೇಪ್ ಆಫ್ ವೆರೈಟಿ ದೋಸೆ ಹಾಕ್ಕೊಡ್ತೀನಿ ನಾನು ನಿಮಗೆ. ಸೊ ಗೈಸ್ ದೋಸೆ ರೆಡಿ ಇದೆ. ಒಂದು ಟ್ರಯಾಂಗಲ್, ಒಂದು ಸರ್ಕಲ್ಲು, ಒಂದು ಆಮೇಲೆ ಏನು ಸ್ಕ್ವೇರು, ಆಮೇಲೆ ಆಲೂಗೆಡ್ಡೆ ಪಲ್ಯ ಎಲ್ಲ ರೆಡಿಯಾಗಿದೆ. ಊಟ ಮಾಡೋಣ ಗೈಸ್. ಚೆನ್ನಾಗಿ ಹಾಕಿದ್ದೀನಿ ಗೈಸ್. ದೋಸೆ ಮಾತ್ರ ಫಸ್ಟ್ ಕ್ಲಾಸ್, ಒಂಚೂರು ಏನೂ ಆಗಿಲ್ಲ, ಆದರೆ ಒಂದೇ ಒಂದು ಮಾತ್ರ. ಸೊ ಗೈಸ್ ನಂದು ಇವತ್ತು ಲೆಗ್ಸ್ ವರ್ಕೌಟ್ ಇರೋದು, ಆದರೆ ನಮ್ಮ ಹುಡುಗ ಬ್ಯಾಕ್ ವರ್ಕೌಟ್ ಮಾಡ್ತಾನೆ. ಜಿಮ್ಮಿಗೆ ಬಂದು ಹೊಟ್ಟೆ ಕರಗಿಸ್ಬೇಕಂತೆ, ಅದಕ್ಕೋಸ್ಕರ ಬ್ಯಾಕ್ ವರ್ಕೌಟ್ ಮಾಡಿ ವರ್ಕೌಟ್ ಮಾಡಬೇಕು. ವರ್ಕೌಟ್ ಮಾಡೋದಾದರೆ ತೋರಿಸ್ತೀನಿ, ಇಲ್ಲ ಅಂದರೆ ಇಲ್ಲ. ಆ್ಯಂಡ್ ಈಗ ವರ್ಕೌಟ್ ಮಾಡಬೇಕು ಗೈಸ್. ನೋಡಿರಿ ಗೈಸ್, ನಮ್ಮಮ್ಮ ಎಷ್ಟು ಸಪೋರ್ಟ್ ಮಾಡುತ್ತೆ ನನಗೆ. ನಾನು ಮೇವು ಹೊತ್ಕೊಂಡು ಹೋಗ್ತೀನಿ ಅಂದರು ಬೇಡ ಅಂಥೇಳಿ ನಮ್ಮಮ್ಮನೇ ಮೇವು ಹೊತ್ಕೊಂಡು ಹೋಗ್ತೈತೆ. ಅವರ ಫೋನೆಲ್ಲ ಕೊಟ್ಬಿಟ್ಟು ನಮ್ಮಮ್ಮನೇ ಮೇವು ಹೊತ್ಕೊಂಡು ಹೋಗ್ತೈತೆ ನೋಡಿರಿ. ಗೈಸ್ ವರ್ಕೌಟ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಲೆಗ್ಸ್ ವರ್ಕೌಟ್ ಮಾಡಿ ಕೇಳಬೇಡ್ರಿ ಗೈಸ್, ಪಜಿತಿ ಇಳಿಯೋಕ್ಕಾಗ್ತಾಯಿಲ್ಲ. ಆ್ಯಪ್ಸ್ ವರ್ಕೌಟ್ ಬೇರೆ ಮಾಡಿದ್ವಿ, ಲೆಗ್ಗು ಮತ್ತು ಆ್ಯಪ್ಸು ಹೆವಿ ಲೆಗ್ ಹೊಡಿದ್ವಿ ಇವತ್ತು. ಹುಡುಗರೆಲ್ಲ ಸಪೋರ್ಟ್ ಮಾಡಿದ್ರು. ಅಯ್ಯೋ ನಗ್ಗಿ ಯಾಕೆ ಹೇಳ್ತೀರ, ಆ್ಯಪ್ಸ್ ಹೊಟ್ಟೆ ಎಲ್ಲ ನೋಡ್ತಾಯಿದೆ, ಲೆಗ್ಸು ಸಿಕ್ಕಾಪಡೆ ನೋಡ್ತಿದ್ದೆ, ಇಳಿಯೋಕ್ಕೆ ಆಗ್ತಿಲ್ಲ ಮೆಟ್ಲು. ಸಿಗೋಣ ಮನೆಗೆ. ಗೈಸ್ ಇಲ್ಲಿದೆ ನೋಡಿ ನಮ್ಮ ಜಿಮ್ಮು, ಹನುಮಾನ್ ಫಿಟ್ನೆಸ್ ಝೋನ್ ಅಂತ. ಸೊ ಈಗ ಗಾಡಿ ಹಚ್ಕೊಂಡು ಹೋಗೋಣ. ಗೇರ್ ಚೇಂಜ್ ಮಾಡೋದು ಇರೋದು ಗೈಸ್. ಸ್ಕೂಟಿನಾದರೂ ತರಬೇಕಿತ್ತು ಅನಿಸ್ತಾಯ್ತು ನನಗೆ. ಗೈಸ್ ಜಿಮ್ಮೆಲ್ಲ ಮುಗಿಸ್ಕೊಂಡು ಬಂದು ಮನೆಗೆ ಫ್ರೆಶ್ ಅಪ್ ಆದೆ. ಏಕೆಂದರೆ ಜಿಮ್ಮಲ್ಲಿ ಫುಲ್ಲು ಸೆಕೆಂಡ್ ಇಯರೆಲ್ಲ ಇದಾಗಿರುತ್ತೆ, ಅದಕ್ಕೆ ಬಂದು ಸ್ನಾನ ಮಾಡ್ಕೊಂಡೆಲ್ಲ ಫ್ರೆಶ್ ಅಪ್ ಆದೆ. ಆ್ಯಂಡ್ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಏನು ಮಾಡ್ತಾಯಿದ್ದೀನಿ, ನೈಟ್ವರೆಗೂ ವ್ಲಾಗ್ ಮಾಡ್ಬೋದು, ಆದರೆ ಜಾಸ್ತಿ ವ್ಲಾಗ್ ಆಗಿದೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇನು ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಹೋ ಎಸ್ ಗೈಸ್, ಇವತ್ತಿನ ವ್ಲಾಗ್ನ ಇಲ್ಲೇನು ಮಾಡೋಣ. ಆ್ಯಂಡ್ ಡೈಲಿ ವ್ಲಾಗ್ಸ್ ಬರುತ್ತೆ ಅಂದೆ, ಆದರೆ ಇನ್ಮೇಲಿಂದ ಪಕ್ಕ ಬರೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಸೊ ಒಂದು 2 ದಿವಸ ಅಪ್ಲೋಡ್ ಮಾಡಿರಲಿ, ಯಾಕೆಂದರೆ ಸ್ವಲ್ಪ ಏನೋ ಬೇರೆ ಕೆಲಸ ಇತ್ತು, ಬೇರೆದ್ರ ಮೇಲೆ ಏನೋ ಒಂದು ದೊಡ್ಡದಾಗಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಆ್ಯಂಡ್ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತ ಹೇಳ್ತಾನೆ ಇದ್ದೀನಿ ಅವಾಗಲಿಂದ. ಬೈ ನೆಕ್ಸ್ಟ್ ವ್ಲಾಗ್ ಸಿಗೋಣ, ಪೀಸ್.